ಇಲ್ಲೆಲ್ಲ ಕೋಲ್ಡ್ ಆದರೆ ಮತ್ತೆ ಹೀಟ್ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಮಿಷ್ಟ ಆಯಿತು ಇಲ್ಲಿ ಬರೋಕ್ಕೆ ಆಗಲ್ಲ ಅಂತಲ್ಲ. ಹಾಂ, ಬರೋಕ್ಕೆ ಆಗಲ್ಲ ಇಲ್ಲಿ. ಆಮ್ಲೆಟ್ ಏನೋ ಕೊಟ್ಟವನು ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಬಿರಿಯಾನಿ ಅಂತೂ ಚೆನ್ನಾಗೇ ಇಲ್ಲ. ನಾವು ಆ್ಯಕ್ಚುಲಿ ಬುಕ್ ಮಾಡಿದ್ದು ಅದಿದೆಲ್ಲ ರೂಮು, ಆ ರೂಮು ಹಿಲ್ ಟಾಪ್ ಅಂತ. ಸೊ ಅದು ಒಂದು ಪ್ರೀಮಿಯಂ ಕ್ಯಾಟಗರಿ. ಈಗ ಅದು ಏನೇನು ಫೆಸಿಲಿಟಿ ಕೊಡ್ತೀವಿ ಅಂತ ಬುಕಿಂಗ್ ಇದೆ. ಎಲ್ಲ ಕಪಲ್ಸ್ ಕೊಟ್ಟವನು. ಹಾಂ, ಕಪಲ್ಸ್ ಕೊಟ್ಟವನು. ಅದೇ ಹೇಳ್ತಾ ಇರೋದು, ನಾನು ಕಪಲ್ಸ್ ಕೊಟ್ಬಿಟ್ಟವನೇ ಎಲ್ಲ. ನಡೀರಿ ಲೇಟ್ ಆಯಿತು, ನಡೀರಿ, ಲೆಟ್ಸ್ ಗೋ. ಎಳ್ನೀರು ಟೇಸ್ಟ್ ಸಕ್ಕತ್ತಾಗಿದೆ. ಟ್ರೈ ಮಾಡಿ. ಮತ್ತು ನಿನಗೆ ಸಾಕಾಗಿಲ್ಲ ಅಂದರೆ ತಗೋ ಮತ್ತೆ. ನಾನು ಏನಾದರೂ ಮನೆ ಕಟ್ಟಿ ರೂಮ್ ಮಾಡಿದ್ರೆ ಆಲ್ಮೋಸ್ಟ್ ಈ ಥರನೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ನನ್ನ ರೂಮ್ ಇರಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಹೋಪ್ ಎಲ್ಲರೂ ಸಾಕಾಗಿದ್ದೀರಾ. ನಾನು ಇವಾಗ ಫ್ರೆಂಡ್ಸ್ನ ಮೀಟ್ ಮಾಡ್ತಾಯಿದ್ದೀನಿ. ಟೈಮ್ 4 o'clock ಆಗಿದೆ. ತುಂಬ ದಿನ ಆದಮೇಲೆ ಈ ಥರ ಒಂದು ಟ್ರಿಪ್ಗೆ ಹೋಗ್ತಾ ಇರೋದು. 4-5 days. ಏನಿದೇನು ಕುಡಿಯೋಕ್ಕೆಲ್ಲ ನೀನು ಬಾತ್ರೂಮ್ಗೆ ಹೋಗು ತಂದಿದ್ಯಾ? ಅದೊಂದು ಆಲ್ಮೋಸ್ಟ್ ಇವಾಗ 150 kilometers ಟ್ರಾವೆಲ್ ಮಾಡಿದ್ದೀವಿ. ಒಬ್ಬ ಆಚೆಗಡೆ ಸ್ವಲ್ಪ ಸೆಕೆ ಇದೆ, ಬಟ್ ಬಿಸಿಲೇನಿಲ್ಲ. ಏನೋ ಮಾಡ್ತಿದ್ಯಾ? ಏನು ಮಾಡ್ತಿದ್ದೆ? ನನಗೆ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತು. ನಾನೇನು ಮಾಡಲ್ಲ ಅಲ್ಲಿ. ಒಳ್ಳೆ ಪ್ಲೇಸ್ ಗುರು. ಆ್ಯಕ್ಚುಲಿ ಇಲ್ಲಿ ಒಳ್ಳೆ ಜಾಗ ಕಟ್ಟಿದ್ದಾನೆ ನೋಡಿ. ಇಷ್ಟು ಮಳೆ ಬಂದರೂ ಸೆಕೆ ಇದೆ. ಸರೌಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ಲೇಸ್ ತಿಂಡಿ ಮಾಡೋಕ್ಕೆ. ಗಣಪತಿನೂ ಇಟ್ಟಿದ್ದಾರೆ. ಒಂದು ಪೊಂಗಲ್. ಹಾಂ, ನಿನಗೆ ಸಾಕಾಗಿಲ್ಲ ಅಂದರೆ ತಗೋ ಮತ್ತೆ. ಹೆಂಗಿದೆ ಪೊಂಗಲು? ಓಕೆ ಅಲ್ಲ? ಟೇಸ್ಟ್ ಓಕೆ, ಟೇಸ್ಟ್ ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ ಹಂಗೆ, ನಮ್ಮ ಬೆಂಗಳೂರು ಥರ ಅಲ್ಲ. ಇಲ್ಲಿ ತಮಿಳ್ನಾಡಲ್ಲೆಲ್ಲ ಹಿಂಗೆ ಮಾಡೋದು. ಇಲ್ಲಿಂದ ಇಲ್ಲಿ ತನಕ ಹೈಟು ದೋಸೆ. ಇನ್ನು ಎಷ್ಟಿದೆ ಟೋಟಲು ಕಿಲೋಮೀಟ್ರಾ? ಇನ್ನು 146 ಕಿಲೋಮೀಟರ್. ಇನ್ನೂ 146. ಟೈಮ್ ಎಷ್ಟಾಯಿತು? ಟೈಮು 11:30. ಇನ್ನೂ 146. ಇನ್ನೊಂದು 3 hours. ಘಾಟಲ್ಲಿ ಹೋಗ್ತೀವಲ್ಲ, ಇನ್ನೊಂದು 3 hours. ಸುಮ್ಮನೆ ಗುರಾಯಿಸಿದ್ರೆ ಬರಲ್ಲ, ತೊಗೊಂಡ್ರೆ ನಿನ್ನ ಹತ್ರ ಬರುತ್ತೆ. ಸುಮ್ಮನೆ ಗುರಾಯಿಸ್ತವನೆ. ಗ್ಲಾಸೆಲ್ಲ ಹೆಂಗೆ ತೊಳೆದಿರ್ತಾರೋ ಏನೋ, ಅದಕ್ಕೆ ನೀನೇ ತಾನೆ ಹೆವಿ ಚೆನ್ನಾಗಿರುತ್ತೆ ಅಂದೆ. ಕೆಲವೊಂದು ಶಾಪ್ಸಲ್ಲಿ ತೊಳೆಯೋದು ಹೋಗ್ಬಿಟ್ರೆ ಟೀಯಲ್ಲ, ನೀರು ಕುಡಿಯೋಕ್ಕೂ ಆಗಲ್ಲ. ಇದು ಲಾಸ್ಟ್ ಅಪ್ಪ, ಆಯ್ತಾ? ಬೇಕು ಸಿಕ್ಕಿಲ್ವಾ? ಹೋಗ್ತಾ ಇರತ್ತ. ಸಿಗ್ಲಿಲ್ವಾ? ಇಲ್ವಾ? ಯಾಕೆ ನೋಡು. ಏನದು ಮಾಡಿರೋದು ಕಂಪ್ನೀಸು 326 ಎಲ್ಲ ಮೊನ್ನೆ. ಮೊಸರೆಲ್ಲ ನಿನಗೆ ಲಾಸ್ಟ್ ಮಂತದ್ದು ಯಾರೋ ಕೊಡ್ತಾರಲ್ಲ, ಕೂಲಿದೆ ಫುಲ್ಲು. ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಬಸ್ ಓಕೆ ಬಾಸ್, ಬನ್ನಿ ಬಾಸ್. ಓಕೆ ಬಾಸ್, ಬನ್ನಿ ಬಾಸ್. ಅಲ್ಲ, ಇದು ಖಾರ ಇಲ್ಲ. ನೆನ್ನೆ ನಾನು ತಿಂದಿದ್ದೀನಿ. ಇದು ಗೊತ್ತಿಲ್ಲ, ಅದು ನಾನು ತಿಂದಿದ್ದೀನಿ. ಅದೇನು ಖಾರ ಏನಿಲ್ಲ. ಇಲ್ಲ ಗುರು, ನೆನ್ನೆ ನಾನು ತಿಂದು ನೋಡು. ಮನೇಲಿ ನಾನು ಇದು ತೊಗೊಂಡು ಹೋಗ್ಬಿಟ್ಟು ಒಂದು ರೊಟ್ಟಿ ತಿಂದೆ. ಮತ್ತು ಕಲ್ಲಲ್ಲ ಅಲ್ಲ ಇದೆ. ಚೆನ್ನಾಗಿದೆಯಾ ಟೇಸ್ಟ್? ಟೇಸ್ಟ್ ಸಕ್ಕತ್ತಾಗಿದೆ. ಟ್ರೈ ಮಾಡು, ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಈ ಥರ ಟೇಸ್ಟ್ ಎಲ್ಲ ಸಿಗೋದು ಕಡಿಮೆ. ನಮ್ಮ ಕಡೆ ಅಲ್ಲಿ ಚೆನ್ನಾಗಿರೋದೆಲ್ಲ ಅಲ್ಲ, ಅದು ಎಷ್ಟು ದೊಡ್ಡದಿದೆ ನೋಡಿ, ಎಷ್ಟು ದೊಡ್ಡದಿದೆ. ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿದೆ. ದೊಡ್ಡದಲ್ಲ ಇಂಪಾರ್ಟೆಂಟು. ಟೇಸ್ಟು, ನೀರು ಇದೆ, ಟೇಸ್ಟು ಇದೆ. ಇದು ಕೊಬ್ಬರಿನೂ ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲೇ 1/2 hour ಮೇಲೆ ಆಗೋದಲ್ಲ. ಬೇಕಂದ್ರೆ ಇಟ್ಕೋ. ಊಟ ಚೆನ್ನಾಗಾಯ್ತು. ನೋಡುವ ಹಿಲ್ ಟಾಪ್ ಯಾವ್ದು? ಹಿಲ್ ಟಾಪ್ ಆ ಪ್ಲೇಸ್ಗೆ ಹಾಕ್ಬಿಡಿ, ಹೋಟೆಲ್ದು ಪ್ಲೇಸ್ಗೆ ಹಾಕ್ಬಿಡಿ. ಇದು ಥರ ಇದೆ, ಚಿಕ್ಕ ರೂಮ್ ಮಾಡ್ಕೊಂಡವ್ರೆ. ಅದು ಚೆಕ್ ಪೋಸ್ಟ್ ಅಲ್ಲ, ಹಂಗಂದ್ರೆ ಹಿಂದೆ ಹೋಗಿದ್ದು. ಆ
ಮಾಮೂಲಿ ಚೆಕ್ ಪೋಸ್ಟ್ ಗೇಟ್ ಅದು, ಸ್ಟಾರ್ಟಿಂಗ್ ಗೇಟು. ಅಲ್ಲಿ ಯಾರು ಮಿಸ್ ಆಗೋದ್ರೆ ಅಲ್ಲಿ ಸಿಗಾಕೋತಾನೆ. ಅಲ್ಲಿ ಕಾಣಿಸ್ತಾ ಇದೆ. ಬೈಕ್ ಏನೋ 46 ಹಿಂಗೆಲ್ಲ ಹೋಗೋದು ಹಿಂಗೆ ಹತ್ತಿರಾಗೋದು. ಹಂಗೆ ಹತ್ತಕ್ಕೆ ಅರ್ಧ ದಾರಿ ತನಕ ಹೋಯ್ತದೆ ಅಷ್ಟೇ. ಆಮೇಲೆ ಇಂಜಿನ್ ಹೊಗೆ ಬರ್ತದೆ. ಇಲ್ಲ ಫ್ಲೈ ಮಾಡ್ಬಿಡೋದು. ಫ್ಲೈ ಮೇಲ್ಗಡೆಯಿಂದ ಮಾಡ್ಬೋದು ನೋಡಿ ಕೆಳಗಡೆಗೆ. ಈ ಕಡೆ ಘಾಟು ಕಡಿಮೆ, ಆ ಕಡೆ ಪಿನ್ ಜಾಸ್ತಿ. ನೋಡಿ ಇಲ್ಲಿದೆ, ನೋಡು ಬ್ಯಾನ್ ಕ್ರೇಜಿ ಆಗಿರೋದಿದೆ. ಓ ಇಲ್ಲಿ ನೋಡು, ಕ್ರೇಜಿ ಆಗಿದೆ ಇದು. ಅಬ್ಬಬ್ಬಬ್ಬಬ್ಬ. ವ್ಯೂ ಪಾಯಿಂಟ್ ಇದೆ. ಚೆಕ್ ಪೋಸ್ಟಾ? ಅಲ್ಲ, ವ್ಯೂ ಪಾಯಿಂಟ್ ನೋಡ್ಬೋದು. ಇಲ್ಲಿ ಪಾರ್ಕಿಂಗ್ ಇದೆಯಾ? ಇದೆ, ಬಟ್ ಇಲ್ಲೇ ನಿಲ್ಸ್ಬೋದಾ? ಅಲ್ಲಿ ಹೊಗೆ ಕಾಣಿಸ್ತಾ ಇದೆಯಲ್ಲ, ಅದು ಅಂತೂ ಇನ್ನೂ ಕ್ರೇಜಿ ಅಲ್ವನಾ? ಇದು ವ್ಯೂ ಪಾಯಿಂಟ್ ಹೆಸರು ಅಲ್ಲಿ ದಮ್ ಅಲ್ಲಿ ನೋಡಲ್ಲಿ ಫಾಲ್ಸ್ ನೋಡ್ದಾ? ಹ್ಞೂ ನೋಡಿದೆ. ಅದೇನು ತುಂಬ ಚಿಕ್ಕದು ಇದ್ರಲ್ಲ, ಅಷ್ಟು ಕ್ಯಾಪ್ಚರ್ ಆಗಲ್ಲ. ಅದಕ್ಕೆ ಇಲ್ಲಿ ಯಾರು ಜಾಸ್ತಿ ಜನ ಇಲ್ಲ, ಇದಿಲ್ಲ ಅಂತ. ಇದ್ದಿದ್ರೆ ಇನ್ನೂ ಸಖತ್ ವ್ಯೂ ಬರುತ್ತೆ, ಒಳ್ಳೆ ಫೋಟೋಸ್ ಬರುತ್ತೆ. ರೆಡಿ ಮಾಡಿಸ್ಬೇಕು. ಅದೇ ದುಡ್ಡಿಸ್ಕೊಂತವನೆ ರೆಡಿ ಮಾಡ್ಸಕ್ಕೆ. ನಮ್ಮ ನವೀನ ಇದಾನಲ್ಲ, ಮಾಡ್ಸೋ ಬೇಗ. ಅಷ್ಟೇನು ಚಳಿ ಇಲ್ಲ ಗುರು ಇಲ್ಲಿ. ಈ ಥರನೇ ಯಾವನ್ನ ಓಡಿಸಿರ್ತಾನೆ, ಅದಕ್ಕೆ ಎಲ್ಲ ಕಡೆ ಟ್ರಾಫಿಕ್ ಮಾಡಿಕೊಂಡು ಬೇಜವಾಬ್ದಾರಿ ನಮಗೆಲ್ಲ ಆಟೋಗಳು. ಮತ್ತು ಪೈಂಟ್ರಿಗೆ ಯಾವಾಗ ಹೋದು? ಇಲ್ಲೇ 2:30 ಆದರೆ ನೋಡೋಣ ಬಾ. 4 ಗಂಟೆ 4:15 ಆಗ್ಬಿಟ್ರೆ ನಮ್ದು ಏನೂ ಸಿಗಲ್ಲ ನೋಡೋಕ್ಕೆ. ನೋಡು ಮಗನೇ, ಯಾಕೆ ಪದೇ ತಿನ್ಬೇಕಾ ನೋಡು? ಏಯ್ ಅಬ್ಬಬ್ಬಬ್ಬ. ಹಾಂ ಹೌದು, ಹೆವಿ ಸ್ಮೆಲ್ ಇದೆ. ಯಪ್ಪ, ಏನಿದೆ ಗುರು ವ್ಯೂ ಇದು. ಒಂದು ಮರ ಏನಾದ್ರು ಬಿತ್ತು ಅಂದರೆ ಫುಲ್ಲು ಕಚ್ಕೊಳತ್ತೆ. ನಡೀರಿ, ಲೇಟ್ ಆಯಿತು, ನಡೀರಿ, ಲೆಟ್ಸ್ ಗೋ. ಚಾರ್ಜ್ ಬೇರೆ ಕಡಿಮೆ ಇದೆ, ಬೇಗ ಹೊರಡುವ. ಇನ್ನೊಂದು 10 ಕಿಲೋಮೀಟ್ರ್ ಇದೆಯಾ? ಒಂದು 18 ಇರ್ಬೋದು. ಇನ್ನೂ 18 ಗುರು? 4 ಗಂಟೆ ಆಗ್ತಾಯಿದೆ, 12 ಅವರ್ ಆಯಿತು ಆಲ್ರೆಡಿ. ತೋರಿಸಿ ಹೆಂಗಿದೆ ಮ್ಯಾಪು? ಅರ್ಧ ಗಂಟೆ. ಮ್ಯಾಪ್ ಅಂತೂ ಸಖತ್ತಾಗಿದೆ ಬಿಡಿ, ಹೆವಿಯಾಗಿದೆ. ರಂಗೋಲಿ ಹಾಕ್ದಂಗೆ ಐತೆ. ಎಲ್ಲ ಕಾಟೇಜಸ್. ಇಲ್ಲಿ ಕಾಟೇಜಸ್ ಇದು ಯಾವುದೋ ಇದ್ರಲ್ಲಿ ನೋಡಿದ್ದೀನಿ ಕಾಟೇಜು, ಇನ್ಸ್ಟಾಗ್ರಾಮಲ್ಲಿ. ಇದು ಕಾಟೇಜ್. ಒಂದೇ ಒಂದು ಲ್ಯಾಂಡ್ ಸ್ಲೈಡ್ ಆದ್ರೂ ಮುಗೀತು ಕತೆ. ನೋಡು, ಅದೇ ಹೇಳಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ. ಅದೇ ಅಲ್ಲಿ ಟ್ರಯಾಂಗಲ್ ಇದೆಯಲ್ಲ, ಅದು ಅದೇ ತೋರಿಸಿರೋದು. ಹುಷಾರು, ತಾಳು ಜಾಕ್ಸ್ ಅಂತ ಹಾಕೋನು. ರೋಡ್ ಇದೆಯಾ? ಅಯ್ಯೋ ಏನು ಗುರು ಇದು, ಹಿಂಗಿದೆ ರೋಡು, ಫುಲ್ಲು ಡೌನು. ಬ್ರೇಕ್ ಇಟ್ಕೊಂಡೇ ಇರೋ, ಸೆಕೆಂಡ್ ಗೇರಲ್ಲೇ ಇರೋ. ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ಓಡಿಸು, ಯಾಕಂದರೆ ಬ್ರೇಕ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಗೇರಲ್ಲಿ ಕಂಟ್ರೋಲ್ ಆಗುತ್ತೆ. ಆಮೇಲೆ ಇನ್ನೊಂದು ಬ್ರೇಕು ಉಜ್ಜೋಗುತ್ತೆ, ಫಸ್ಟ್ ಗೇರಿಗೆ ಹಾಕೊಂಡೆ ಹೊಡಿಬೇಕು. ಫೈನಲಿ ಫುಲ್ ಟಾಪಿಗೆ ಬಂದಿದ್ದೀವಿ. ಅಲ್ಲಿಂದ ಬಂದಿರೋದಲ್ವನಾ? ಆ ಫುಲ್ಲು ಸಿಟಿ ಸುತ್ತಕೊಂಡು ಇಲ್ಲಿಗೆ ಬಂದಿರೋದು. ಜನರೇನು ಅಷ್ಟಿಲ್ಲ ಅನ್ಸುತ್ತೋ. ನಾವು ಆ್ಯಕ್ಚುಲಿ ಬುಕ್ ಮಾಡಿದ್ದು ಅದಿದೆ ಅಲ್ಲ ರೂಮು, ಆ ರೂಮು ಹಿಲ್ ಟಾಪ್ ಅಂತ. ಸೊ ಅದು ಒಂದು ಪ್ರೀಮಿಯಂ ಕ್ಯಾಟಗರಿಲಿ ಬರುತ್ತೆ. ಇದು ಬಜೆಟ್ ಫ್ರೆಂಡ್ಲಿ ಪ್ರೀಮಿಯಂ ಕ್ಯಾಟಗರಿಲಿ ಬರುತ್ತೆ. ಆ ರೂಮ್ ಕೊಡೋ ಬದಲು ಈ ರೂಮ್ ಕೊಟ್ಟಿದ್ದಾರೆ. ಈ ರೂಮ್ ಕಾಸ್ಟು ಆನ್ಲೈನಲ್ಲಿ ತುಂಬಾ ಕಡಿಮೆ ಇದೆ, ಮತ್ತು ಇದು ತುಂಬಾ ಚಿಕ್ಕದು ಕೂಡ ಇದೆ. ಇಲ್ಲಿ ನೋಡ್ಬೋದು, ಒಂದು ಬೆಡ್ ಇದೆ ಇಲ್ಲಿ. ಸೊ ಈ ಥರ ಇದ್ದೇ ಇರಲಿಲ್ಲ ನಾವು ಬುಕ್ ಮಾಡೋದು ಇಮೇಜು. ಅವ್ರಿಗೆ ಕೇಳಿದ್ರೆ ಇಲ್ಲ, ಇದು ಒಂದು ಸೇರಿಸ್ಬಿಟ್ಟು ಹಿಲ್ ಟಾಪು ಇದೊಂದು ಮತ್ತು 12. ಸೊ ಈ ಥರ ಒಂದು ಸ್ಕ್ಯಾಮ್ ಆಗ್ಬಿಟ್ರು. ಕೇಳಿದ್ರೆ ಇಲ್ಲ ಸರ್, ನಾವು ಅಗೋಡಾಯಿಂದ ಬುಕ್ಕಿಂಗ್ ಆಗಿರೋದು, ಆಟೋಮೆಟಿಕ್ ರೂಮ್ ಬುಕ್ ಆಗುತ್ತೆ, ನಾವೇನು ಅದರಲ್ಲಿ ಮಾಡಲ್ಲ ಅಂತ. ಬಟ್ ಆ್ಯಕ್ಚುಲಿ ನೋಡಿದ್ರೆ ಇವರೇ ಮಾಡಿರೋದು. ಬೇರೆ ಒಂದು ಕಪಲ್ಸ್ ಕೊಟ್ಬಿಟ್ಟಿದ್ದಾರೆ ಬೇಕಂತ. ನಾವು ಸ್ವಲ್ಪ ಲೇಟ್ ಬಂದಿದ್ದಕ್ಕೆ ಒಂದು 500-600 ರುಪೀಸ್ ಜಾಸ್ತಿ ಆಯಿತು ನಮಗಿಲ್ಲಿ. ಸೊ ಕೇಳ್ತಾಯಿದ್ದೀವಿ, ಅದೇ ಇವಾಗ ಕಸ್ಟಮರ್ ಕೇರ್ಗೆ ಫೋನ್ ಮಾಡಬೇಕು. ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಒಂದು ಚಿಕ್ಕ ಹಾಲ್ ಇದೆ ವಿತ್ ಟಿ ವಿ ಅಟ್ಯಾಚ್ಡ್. ಒಂದಿಬ್ಬರು ಕುತ್ಕೊಂಡು ಮಾತಾಡೋ ಥರ ಇಲ್ಲ ಊಟ ಮಾಡೋ ಥರ ಇದೆ, ಇಲ್ಲೂ ಕುತ್ಕೋಬೋದು. ಸೊ ಇದೊಂದು ರೂಮ್ ಓಕೆ ಇದೆ, ಬೆಡ್ಸು ಓಕೆ, ಬಟ್ ನನಗಷ್ಟು ಇಷ್ಟ ಆಗಲಿಲ್ಲ. ಸೊ ನಾವು ಬುಕ್ ಮಾಡಿದ್ದೆ ಬೇರೆ, ಇಲ್ಲಿರೋದೇ ಬೇರೆ. ಸೊ ನನಗಷ್ಟು ಇಷ್ಟ ಆಗಿಲ್ಲ. ಸ್ಪೆಷಲಿ ನನಗೆ ವಾಶ್ರೂಮ್ ಅಂದರೆ ತುಂಬಾ ನೀಟ್ ಇರಬೇಕು, ತುಂಬಾ ಚಿಕ್ಕದಿದೆ. ಯಾವುದು 6 ಫೀಟ್ ಅವ್ರು ಏನಾದ್ರು ಬಂದರೆ ತಲೆಗೆ ಹೊಡ್ಕೋತಾರೆ, ಆ ಥರ ಇದೆ. ಯಾವುದು ಮೇಂಟೈನ್ ಅಷ್ಟು ಚೆನ್ನಾಗಿಲ್ಲ ನನ್ನ ಪ್ರಕಾರ ಈ ರೂಮು. ಸೊ ನಾನು ಮೊಬೈಲ್ ಚಾರ್ಜ್ಗೆ ಇಟ್ಟಿದ್ದೀನಿ, ಅದಕ್ಕೆ ನಾನು GoPro ಯೂಸ್ ಮಾಡ್ತಾಯಿದ್ದೀನಿ.
ಸೊ ಕ್ಲಾರಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನು ಎಡಿಟಿಂಗ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ. ಇದು ಒಂದು ಸತಿ ಚಾರ್ಜ್ ಆದರೆ ಇದನ್ನೇ ಯೂಸ್ ಮಾಡ್ತೀನಿ. ಹೋಗಿಲ್ಲ ಅಲ್ಲ, ಕಾಲ್ ಹೋಗಿಲ್ಲ. ಅಲ್ಲ, ಈಗ ಅದು ಏನೇನು ಫೆಸಿಲಿಟಿ ಕೊಡ್ತೀವಿ ಅಂತ ಬುಕಿಂಗ್ ಇದೆ ಎಲ್ಲ ಕಪಲ್ಸ್ ಕೊಟ್ಟವನು. ಹಾಂ, ಕಪಲ್ಸ್ ಕೊಟ್ಟವನು. ಅದೇ ಹೇಳ್ತಾ ಇರೋದು, ನಾನು ಕಪಲ್ಸ್ ಕೊಟ್ಬಿಟ್ಟವನೇ ಎಲ್ಲ. ನಾವು ಹಾಕಿರೋ ಬುಕ್ಕಿಂಗ್ಸ್ ನಾವು ಲೇಟಾಗಿ ಬಂದಿದ್ದಕ್ಕೆ ನೋಡು. 500 ರೂಪಾಯಿ ಈಗ ಯಾರು ಕೊಡ್ತಾರೆ? 500 ರೂಪಾಯಿ ಪ್ರಶ್ನೆ ಅಲ್ಲ ನನಗೆ ಪ್ರಶ್ನೆ ಇರೋದು ರೂಮು ಮತ್ತು ವಾಶ್ರೂಮ್. ಫೆಸಿಲಿಟಿ ಚೆಕ್ ಮಾಡೋರು, ರೂಮ್ ಹೆಂಗಿರಬೇಕು ಅದ್ರಲ್ಲಿ ಮೆನ್ಷನ್ ಮಾಡೋಣ ಏನೇನು ಕೊಡ್ತೀವಿ ಅಂತ. ಅದು ಚೆಕ್ ಮಾಡಿ. ಇನ್ನೇನು ಕೀ ಹಾಕಿದ್ರೆ ಬರಬೇಕು. ಏನೋ ಮಳೆ ಹೆವಿ ಸ್ಟಾರ್ಟ್ ಆಗುತ್ತೆ ಬರೋ ಮಳೆ. ಓಹೋ ಚಿಂದಿ ಚಿತ್ರಾನ್ನ ಮಳೆಯಲ್ಲಿ. ವ್ಯೂ ನೋಡಿ ಹೇಗಿದೆ, ಏನೂ ಕಾಣಿಸ್ತಾ ಇಲ್ಲ, ಫುಲ್ಲು ಕವರ್. ಇವಾಗ ತಾನೇ ಫುಲ್ಲು ಆಗಿತ್ತು ತಾನೇ, ಎಲ್ಲ ಕ್ಲಿಯರ್ ಆಯಿತು. ಎಲ್ಲ ಮುಗಿಸ್ಕೊಂಬರೋಣ. ಇಲ್ಲಿ ಏನು ತಗೊಳೋದು ಬೇಡ, ಹೊರಗಡೆನೇ ಊಟ ಮಾಡ್ಬಿಡು. ಇವಾಗ ಏನು ನೋಡೋಕ್ಕಾಗಲ್ಲ, ಹೋಗಿ ನಾವು ಆಲ್ರೆಡಿ ಟೈಮ್ ಆಗೋಯ್ತಲ್ಲ. ಬೆಳಿಗ್ಗೆ ಈ ಮಳೆಯಲ್ಲಿ ಏನು ನೋಡೋಕ್ಕಾಗತ್ತೆ? ಎಲ್ಲಿ ನೋಡ್ರು ನಾವು ಪಕ್ಕದಲ್ಲೇ ಏನೂ ಕಾಣಿಸ್ತಾ ಇಲ್ವೋ? ಅದನ್ನೇ ಹೆಂಗಪ್ಪ ಓಡಿಸೋದು ಗಾಡಿನ ಅಂತ ಯೋಚನೆ ಮಾಡ್ತಿದ್ದೀನಿ. ಓಡಿಸ್ಲೇಬೇಕು, ಹಣ್ಣವ್ರು ನೀವು ಮೋಸ ಮಾಡ್ತಾರೆ. ಆಕ್ಚುಲಿ ನಾನು ಫಸ್ಟ್ ನಿಮ್ಮ ರೂಮ್ ತೋರಿಸೋದಲ್ಲ, ತುಂಬಾ ಸ್ಯಾಟಿಸ್ಫೈಯಿಂಗ್ ರೂಮ್ಗಳು. ನೀವು ನಿಜ ಖುಷಿ ಪಟ್ಟರು. ಬಾತ್ರೂಮ್ ಅಂತ ನಾನು ಅದೇ ಹೇಳಿದ್ದು, ಅಟ್ಲೀಸ್ಟ್ ಅಂತಾನು ಹೇಳಿದ್ವಿ, ನಾವು ಗೌರ್ಮೆಂಟ್ ಎಂಪ್ಲಾಯ್ ಅಂತಾನು ಹೇಳಿದ್ವಿ. ಇಷ್ಟಾದ್ರೂ ಮಾಡಿಲ್ಲ ಅಂತ ಅಂದ್ಮೇಲೆ ಏನಿಲ್ಲ, ರೇಟಿಂಗ್ಸ್ 1 ಹಾಕಿದ್ರೆ ಮುಗೀತು. ನಾನೇ ಇಲ್ಲ ಇದರಲ್ಲಿ ಫುಲ್ಲು ಹಾಕ್ತೀನಿ ಇನ್ಸ್ಟಾಲ್ ಅಷ್ಟೇ. ಇನ್ಸ್ಟಾಲ್ ಯೂಟ್ಯೂಬಲ್ಲೆಲ್ಲ ಹೆವಿ ಬ್ಯಾಟ್ ಇದಾಗ್ತದಿಲ್ಲ. ಹತ್ತತ್ತು ನಡಿ, ಫಸ್ಟ್ ಗೇರಲ್ಲಿ ಹತ್ಸು, ಫಾಸ್ಟಾಗಿ ಹತ್ಸು. ಮತ್ತೆ ಇಂಜಿನ್ ಕೋಲ್ಡ್ ಆಗ್ಬಿಟ್ರೆ ಇಲ್ಲೆಲ್ಲ ಕೋಲ್ಡ್ ಆದರೆ ಮತ್ತೆ ಹೀಟ್ ಆಗೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಮಿಷ್ಕ ಆಯಿತು ಅಂದ್ರೆ ಇಲ್ಲಿ ಬರೋಕ್ಕೆ ಆಗಲ್ಲ ಅಂತಲ್ಲ. ಹಾಂ, ಬರೋಕ್ಕೆ ಆಗಲ್ಲ ಇಲ್ಲಿ. ಯಾಕೆ ಹೇಳಿದ್ರಲ್ಲ, ಅವ್ರು ಮಿಶ್ ತುಂಬ್ಕೊಂಡ್ರೆ ನೀವು ಇಲ್ಲಿ ಬರೋಕ್ಕೆ ಆಗಲ್ಲ. ಈ ಥರ ಅಷ್ಟು ಎಲ್ಲೂ ನೋಡಿಲ್ಲಪ್ಪ. ಚಪಾತಿ ಉಂಡೆ, ಪರೋಟಾ ಉಂಡೆ, ಚಿಕನ್ ರೈಸ್ ಉಂಡೆ, ಇದು ಬಿರಿಯಾನಿ ಉಂಡೆ. ಮೀನ್ ಸಿಗುತ್ತಾ? ಫಿಶ್ ಮೀಲ್ಸ್ ಇಲ್ಲ, ಚಿಕನ್ ರೈಸ್, ಚಿಕನ್ ರೈಸ್, ಪರೋಟ ಆಮ್ಲೆಟ್, 3 ಆಮ್ಲೆಟ್, ಓಕೆ, ಡಬಲ್ ಎಗ್ ಆಮ್ಲೆಟ್, ಡಬಲ್ ಆಮ್ಲೆಟ್, ಡಬಲ್ ಎಗ್ ಆಮ್ಲೆಟ್. ಹಾಂ ಡಬಲ್ ಆಮ್ಲೆಟ್ 3. ದೋ ಮುಟ್ಟೆಯ. ಹಾಂ ಓಕೆ, ಆಯ್ತಾ? ಚಪಾತಿ ಇದು 4 2 ಚಪಾತಿ, 1 ಪರೋಟ. 4 ಚಪಾತಿ, 1 ಪರೋಟ. 4 ನೀವು 2 ತಿಂತೀರಾ? ಹಾಂ, 4 ಚಪಾತಿ, 1 ಪರೋಟ, 1 ಸಿಂಗಲ್ ಪೀಸ್ ಪರೋಟ. ಹಾಂ, ರೈಸ್ ಏನಾರು ಬೇಡ. ಎಗ್ ಗ್ರೇವಿ ಎಲ್ಲ ಹೇಳಿದ್ರು. ಏನು ಸಿಗುತ್ತೋ ತಿಂತಾ ಇರೋದು ಇವಾಗ. ನೀನು ಹೆಂಗೆ ಕಾಣಿಸ್ತೀವಿ, ಯಾವುದೋ ಶಿಮ್ಲಾ ಬಂದಿರೋ ಥರ ಕಾಣಿಸ್ತೀವಿ. ಇಲ್ಲ, ಚಿಕನ್ ಪೀಸ್ಗಳೇ ಇಲ್ಲ. ಇಲ್ಲಿ ನೋಡಿ, ಪೀಸ್ ಕೊಡಿ ಫೋಟೋ. ಇನ್ನೂ ಇದಾವ ಹತ್ರ ಪೀಸು. ಗೊತ್ತಿಲ್ಲ, ರೈಸಲ್ಲಿ ನೋಡು ಇದ್ರೆ ಮೋಸ್ಟ್ಲಿ ಒಂದೇ ಇರತ್ತೆ ಅನ್ಸುತ್ತೆ. ಇದು ಅಮಿವಾ. ಓಹೋ, ಚೆನ್ನಾಗಿದೆ ಗುರು. ಸ್ವಲ್ಪ ಟೇಸ್ಟ್ ನೋಡೋಣ. ಟೇಸ್ಟ್ ಹೊರಗಡೆ ಏನು ಟೇಸ್ಟ್ ಇಲ್ಲ. ಓಕೆ, ಆಮ್ಲೆಟ್ ಏನೋ ಕೊಟ್ಟವನು, ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಬಿರಿಯಾನಿ ಅಂತೂ ಚೆನ್ನಾಗೇ ಇಲ್ಲ. ಚೆನ್ನಾಗಿಲ್ವಾ? ತಿನ್ನೋಡು, ನಿನಗೆ ಗೊತ್ತಾ. ರೈಸ್ ತಿನ್ನೋಡು, ಸ್ವಲ್ಪ ತಿನ್ನು. ತಿಂತೀನಿ ಬ್ರೋ. ಇನ್ನೇನು ಬೇಡ, ಆಮ್ಲೆಟ್ ಬ್ರೋ ಯಾರು ತಿಂತಾರೆ ರೈಸ್? ಅಷ್ಟೊಂದು ತಿನ್ನಲ್ಲ ನಾನು. ಟ್ರೈ ಮಾಡಿ, ಎಷ್ಟಾಯ್ತು ಎಲ್ಲ ಹಂಗೆ ಬಿಟ್ಟಿದ್ದೀನಿ, ಏನೂ ಚೆನ್ನಾಗಿಲ್ಲ. ಸುಮ್ಮನೆ ಇವಾಗ ತಿನ್ಬೇಕಲ್ಲ ಅಂದ್ಬಿಟ್ಟು ತಿಂದಿದ್ದೀನಿ. ಹಾಂ, ಐ ಬಿ ಹಾಕೋ. ಹಾಕಿದ್ದೀನಿ. ಐ ಬಿ ಹಾಕಿದ್ಯಾ? ಇವಾಗ ಐ ಬಿ ಹಾಕಿದ್ರು. ಇದೇ ಅವ್ನು ಹೇಳ್ತಾ ಇದ್ದು ಇಲ್ಲಿ ಕಾಣಲ್ಲ ಅಂತ. ಅಲ್ಲಿ ಕೆಳಗಡೆಯಿಂದ ಗೊತ್ತಾಗ್ಲಿಲ್ಲ, ಕಾಣಿಸ್ಲಿಲ್ಲ ಅಂದರೆ ನಿಂತ್ಕೊಂಡು ಹೇಳ್ಬೇಕ. ಇದು ಕಾಣಿಸ್ತಾ ಇದೆ ಮೇಲ್ಗಡೆ ತನಕ ಹೋಗು. ಬಟ್ ರೋಡ್ ಅಷ್ಟೇ ನೀನು ನೋಡಬೇಕು. ಫ್ರೆಂಡ್ಸ್, ನಾವು ರೂಮು ಬುಕ್ ಮಾಡಿದ್ದು ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೆ ಇನ್ನೊಂದು ರೂಮು ಬುಕ್ ಮಾಡಿದ್ದೀವಿ. ಇದು ಹೀಟರ್. ನಾನೇನು ಅಂತ ಇದೆ ಅಂದರೆ, ಅಲ್ಲಿ ರೂಮ್ನ ನಾವು ಬುಕ್ ಮಾಡಿದ್ವಿ. ಅಲ್ಲಿ ಹೋಗಿದ್ದಕ್ಕೆ ಎಷ್ಟು ಕಚಡವಾಗಿದೆ ಅಂದರೆ ರೂಮು. ಸ್ಟಾರ್ಟಿಂಗಲ್ಲಿ ಓಕೆ ಅಂತ ಅನಿಸ್ತು, ಬಟ್ ವಾಸನೆ, ಗಬ್ಬು ವಾಸನೆ ಆಗ್ತಾನೇ ಇಲ್ಲ ಅಲ್ಲಿರೋಕ್ಕೆ. ಸೊ ನಾವು ಒಂದು ರೌಂಡು ಹೊರಬಿಟ್ಟು ಬರೋಣ ಅಂತ ಬಂದ್ವಿ. ಏನು ಎಷ್ಟು ವರ್ಷ ಗೊತ್ತಾ ಅಲ್ಲಿ.
ಇನ್ಮೇಲಿಂದ ಈ ಸೈಡ್ ಬಂದರೆ ಕೊಡೈಕೆನಾಲ್ಗೆ ನೋಡಿ ಬರಬೇಕು, ಇಲ್ಲಿ ಬಂದ್ಬಿಟ್ಟು ನೋಡಬೇಕು, ಇಲ್ಲಾಂದರೆ ಒಳ್ಳೆ ಮಾಡಬೇಕು. 1,000 ರೂಪಾಯಿ 2,000 ರೂಪಾಯಿ ಮಗ ನೋಡಿದ್ರೆ ಈ ಥರನೇ ಆಗೋದು, ತುಂಬಾ ವರ್ಸ್ಟು. ಇದು ಸೇಮ್ ಒಂದು 1,000 ರೂಪಾಯಿ ಅಷ್ಟೇ ಜಾಸ್ತಿ. ಇದು ಕಂಫರ್ಟೇಬಲು, ತುಂಬ ಏನು ಚಳಿ ಇಲ್ಲ, ಹೀಟರ್ ಕೊಟ್ಟಿದ್ದಾರೆ. ಅಲ್ಲಿ ಹೀಟರ್ ಕೇಳಿದ್ರೆ 600 ರೂಪೀಸ್ ಎಕ್ಸ್ಟ್ರಾ ಅಂತಾರೆ. ನೋಡಿ ಟಿ ವಿ ಎಷ್ಟು ಚೆನ್ನಾಗಿದೆ, ಪ್ರತಿಯೊಂದೂ ಕಂಫರ್ಟೇಬಲ್ ಇದೆ. ಮತ್ತು ಮೇನ್ ನನಗೆ ಇಷ್ಟ ಆಗೋದು ಏನಂದರೆ, ಮೇನ್ ನಾನು ನೋಡೋದ್ರೆ ವಾಶ್ರೂಮ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೀರಿಯಸ್ಲಿ ತುಂಬ ನೀಟಾಗಿದೆ ನೋಡಿ, ಹೆವಿ ಚೆನ್ನಾಗಿದೆ. ಟವಲ್ಸ್ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಅಲ್ಲಂತೂ ಒಂದು ಟವಲ್ ಇಲ್ಲ, ಸೋಪ್ ಇಲ್ಲ, ಏನೇನೂ ಇಲ್ಲ. ಟೀ ಕುಡಿಬೋದು, ಹಾಟ್ ವಾಟರು, ಇದು ಮೋಸ್ಟ್ಲಿ ಮಿಲ್ಕ್ ಇರ್ಬೋದು. ಗ್ಲಾಸಸ್ ಇದೆ, ಮೆನ್ಯೂ ಇದೆ ಇಲ್ಲಿ, ಬೇಕಂದರೆ ಏನಾರು ಆರ್ಡ್ರ್ ಮಾಡ್ಕೋಬೋದು. ಟಿ ವಿ ಸಖತ್ತಾಗಿದೆ. ನಾನು ಏನಾದರೂ ಮನೆ ಕಟ್ಟಿಸಿ ರೂಮ್ ಮಾಡಿದ್ರೆ ಆಲ್ಮೋಸ್ಟ್ ಈ ಥರನೇ ನಾನು ಎಕ್ಸ್ಪೆಕ್ಟ್ ಮಾಡೋದು, ನನ್ನ ರೂಮ್ ಇರಬೇಕು ಅಂತ. ಫೈನಲಿ ನಾವು ಚೇಂಜ್ ಮಾಡಿದ್ದಕ್ಕೆ ಒಳ್ಳೇದಾಯಿತು. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬೇರೆ ರೀತಿ ಇರುತ್ತೆ. ಒಳ್ಳೆ ನಿದ್ದೆ ಮಾಡ್ಬೋದು. ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಕಡೆ ಹೋಗಿ ವ್ಯೂ ಪಾಯಿಂಟ್ ಇರ್ಬೋದು, ಇಲ್ಲಾಂದರೆ ನಿಯರ್ ಬೈ ಪ್ಲೇಸಸ್ ಇರ್ಬೋದು, ಅಲ್ಲೆಲ್ಲ ಹೋಗಿ ವಿಸಿಟ್ ಮಾಡ್ಬೋದು ನೀಟಾಗಿ. ಅದಾಗಿದ ತಕ್ಷಣ ಚೆಕ್ಔಟ್ ಮಾಡಿ ವಿಲ್ ಗೋ ಟು ಮುನ್ನಾರ್. ಹೀಟರ್ ಎಲ್ಲಿದೆ ಹೀಟ್ರು? ಇಲ್ಲಿ ಇವಾಗ ಆಗ್ತಿದೆ ನೈಸ್. ನೋಡಿ, ಅಲ್ಲಿ 600 ರೂಪೀಸ್ ಕೇಳಿದ್ರು ಹೀಟರ್ಗೆ. ನೆಕ್ಸ್ಟು ಬಂದರೆ ಇದೇ ಬುಕ್ ಮಾಡೋದು ಅಷ್ಟೇ. ರೈಸ್ ಫುಲ್ಲು ಸುಸ್ತಾಗಿದೆ ಎಲ್ಲರಿಗೂ. ಸೊ ನಾವಿನ್ನ ಸ್ನಾನ ಮಾಡ್ದೆ, ಇನ್ನೊಬ್ರು ಸ್ನಾನ ಮಾಡ್ತವ್ರೆ. ನಾನು ಇವತ್ತು ಸ್ನಾನ ಮಾಡಬೇಕು. ಹಿಲೇರಿಯಸ್ ಎಕ್ಸ್ಪೀರಿಯನ್ಸು ಇನ್ ಲೈಫ್ ಫೇಸ್ ಮಾಡಿದ್ವಿ. ಅದಾದಮೇಲೆ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲೇ ಮೈಂಡ್ ಚೇಂಜ್ ಮಾಡ್ಕೊಂಡಿದ್ದು ನಾವು. ಆಯಿತು, ನೀನು ಖುಷಿ. ವೈ ನಾಟ್ ಬೆನ್ಸ್ ಅಂತ. ಯಾಕಂದ್ರೆ ಇದರಲ್ಲಿ ಆಲ್ರೆಡಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ವೈ ನಾಟ್ ಬೆನ್ಸ್ ಅಂದ್ರೆ ಏನಂತ ಹೇಳು. ಗೊತ್ತಾಗಲ್ಲ. ಹೋಟೆಲ್ ಅಂತ ಕೊಡೈ ಬೆನ್ಸ್ ಹ್ಞೂ ಹೋಟೆಲ್. ಇದು ಆಲ್ರೆಡಿ ನಾನು ನಮ್ಮ ವೈಫ್ ಬಂದಿದ್ವಿ. ಸೊ ಹಂಗಾಗಿ ಹೋಟೆಲ್ ನಾನು ಮುಂಚೆನೇ ಬುಕ್ ಮಾಡೋಣ ಅಂತಿದ್ವಿ. ಬಟ್ ಏನೋ ಸಂದರ್ಭ ಬೇರೆ ಇರೋದ್ರಿಂದ ಒಂದು ಹಿಲ್ ವ್ಯೂ ನೋಡೋಣ ಅಂದ್ಬಿಟ್ಟು ಅಲ್ಲೋಗಿದ್ವಿ. ಹಿಲೇರಿಯಸ್ ಎಕ್ಸ್ಪೀರಿಯನ್ಸ್. ಹಿಲ್ ವ್ಯೂ ಅಲ್ಲ, ರೋಡೇ ಕಾಣಲ್ಲ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.